ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫರೀದಾಬಾದ್ ಸ್ಫೋಟಕಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅನ್ನೋ ಅನುಮಾನ. ಫರೀದಾಬಾದ್ನಲ್ಲಿ ಸ್ಫೋಟಕ ವಶಪಡಿಸಿಕೊಂಡಿದ್ರು ಪೊಲೀಸರು. ಸ್ಫೋಟಕಗಳ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತ ದೆಹಲಿ ಪೊಲೀಸರು, ಫರೀದಾಬಾದ್ ಅಪರಾಧ ವಿಭಾಗದ ಪೊಲೀಸರು, ಕಾಶ್ಮೀರ ಪೊಲೀಸರಿಂದ ಮಾಹಿತಿ ಕೇಳಿರುವ ದೆಹಲಿ ಪೊಲೀಸರು. ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆ ಬಗ್ಗೆ ಅನುಮಾನ. ದೆಹಲಿ ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆಯ ಮಾಹಿತಿ ಸಿಗ್ತಾ ಇದೆ. ಫರೀದಾಬಾದ್ಗೂ ದೆಹಲಿಯ ಸ್ಫೋಟಕ್ಕೂ ಲಿಂಕ್ ಇರಬಹುದು ಅನ್ನೋ ಅನುಮಾನ. ನೋಡಿ, ದೆಹಲಿಯಲ್ಲಿ ನಡೀತಲ್ಲ ಈ ಸ್ಫೋಟಕ್ಕೆ ಮುಂಚೆ ಏನಾಯಿತು ಅಂತ ಒಂದ್ಸತಿ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಬೇಡೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಅತಿದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ ಸಂಚು ಪೊಲೀಸರ ಸಂಯೋಜಿತ ಕಾರ್ಯಾಚರಣೆಯಿಂದ ತಪ್ಪಿದಂತಾಗಿತ್ತು. 300 ಕೆಜಿ RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. 2 ವೈದ್ಯರು ಸೇರಿ 5 ಬಂಧಿಸಿದ್ರು. ಈಗ ಅವ್ರನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಏನೆಲ್ಲ ವಶಕ್ಕೆ ಪಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ ಕೊಡಿ ಅಂತ ದೆಹಲಿ ಪೊಲೀಸರು ಕೇಳಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಸಿಕ್ಕಂಥ ಶಸ್ತ್ರಾಸ್ತ್ರಗಳು ಕೆಲವೊಂದಷ್ಟು ಸ್ಫೋಟಕಗಳಿಗೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ, ಸಾಮ್ಯತೆ ಇದೆಯಾ ಅನ್ನುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಅತಿದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ರೂಪಿಸಿದ್ದ ಸಂಚು ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ತಪ್ಪಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ, ಕಾರ್ಯಾಚರಣೆಯನ್ನು ನಡೆಸಿ ಫರೀದಾಬಾದ್ನಲ್ಲಿ 300 ಕೆಜಿ RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು 2 ವೈದ್ಯರು ಸೇರಿ 5 ಬಂಧಿಸಿದರು. ಇಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರೂ ದೆಹಲಿಯಲ್ಲಿ ಸ್ಫೋಟ ಶಬ್ದ ಎಲ್ಲರ ನಿದ್ದೆಯನ್ನು ಕಸ್ಕೊಂಡಿತ್ತು. ನಿನ್ನೆ 300 ಕೆಜಿ RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ರು. ರಾಷ್ಟ್ರ ರಾಜಧಾನಿ ದೆಹಲಿಯ ಸಮೀಪದಲ್ಲೇ ಭಯೋತ್ಪಾದಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ಭಯೋತ್ಪಾದಕ ಜಾಲವನ್ನು ಭೇದಿಸಿದ್ರು. ಹರಿಯಾಣದ ಫರೀದಾಬಾದ್ನಲ್ಲಿ ಬೃಹತ್ ಸ್ಫೋಟಕ ಸಾಗಣೆ ಸಂಬಂಧ ಜಮ್ಮು ಕಾಶ್ಮೀರ ಮೂಲದ ವೈದ್ಯ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮನೆಯಲ್ಲಿ 300 ಕೆಜಿಗೂ ಹೆಚ್ಚು RDX ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. 330 ಕೆಜಿ RDX, AK-47 ಜೊತೆಗೆ 1 ಪಿಸ್ತೂಲು, 3 ಮ್ಯಾಗಜೀನ್, 20 ಟೈಮರ್ಗಳು, ಅಮೋನಿಯಂ ನೈಟ್ರೇಟ್ ವಾಕಿ ಟಾಕಿ ಸೆಟ್ ಅನ್ನು ವಶಪಡಿಸಿಕೊಂಡಿದ್ರು. ಇನ್ನೊಂದು ಕಡೆಯಲ್ಲಿ ಗುಜರಾತ್ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳವು ಗಾಂಧಿನಗರ ಬಳಿಯ ಅದಲಾಜ್ ಪಟ್ಟಣದಲ್ಲಿ ಸೈಬರ್ ವಂಚಕರ ತಂಡದ 5 ಬಂಧಿಸಿದ್ರು. ಪಾಕಿಸ್ತಾನ ಮೂಲದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗೆ 10 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲು ಸಹಾಯ ಮಾಡಿದ ಆರೋಪದ ಮೇಲೆ ಗುಜರಾತ್ನ ಸೂರತ್ ನಿವಾಸಿಯನ್ನ UP ಡಾಕ್ಟರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸೈಯದ್ ಬಳಿ 3 ಹ್ಯಾಂಡ್ ಗನ್ನು, 2 ಆಸ್ಟ್ರಿಯನ್ ನಿರ್ಮಿತ ಗ್ಲಾಕ್ ಪಿಸ್ತೂಲ್ ಮತ್ತು ಇಟಾಲಿಯನ್ ನಿರ್ಮಿತ ಬೆರೆಟ್ಟಾ ಮತ್ತು ಈ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಮದ್ದು ಗುಂಡುಗಳನ್ನು ಪತ್ತೆ ಹಚ್ಚಿದ್ರು. ಇನ್ನು ಲಾಕರ್ಗಳಲ್ಲಿ ರೈಫಲ್ ಮತ್ತು ಮದ್ದುಗುಂಡು ಪತ್ತೆ ಆಗಿತ್ತು. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ತನಿಖೆ ವೇಳೆ ಕಾಲೇಜಿನಲ್ಲಿ ಅಕ್ಟೋಬರ್ವರೆಗೂ ಕೆಲಸ ಮಾಡಿಕೊಂಡಿದ್ದ ಆದಿಲ್ ರಾಥರ್ ಎಂಬಾತನ ಲಾಕರ್ನಲ್ಲಿ ಅಸಾಲ್ಟ್ ರೈಫಲ್ ಮತ್ತು ಮದ್ದುಗುಂಡುಗಳು ಪತ್ತೆಯಾಗಿತ್ತು. ಇದಿಷ್ಟು ನಿನ್ನೆ ಒಂದೇ ದಿನ ಬೆಳಕಿಗೆ ಬಂದಂಥ ಘಟನೆಗಳು. ದೆಹಲಿ ಪ್ರಕರಣಕ್ಕೂ ಮುನ್ನ ಪೊಲೀಸರು ಗುಪ್ತಚರ ಇಲಾಖೆ ಇಷ್ಟೆಲ್ಲ ಮುಂಜಾಗ್ರತೆಯನ್ನು ವಹಿಸಿದ್ರು. ಸಂಜೆ ದೆಹಲಿಯಲ್ಲಿ ಸ್ಫೋಟವಾಗಿದೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಸಿಕ್ಕಂಥ ವಸ್ತುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇಲ್ಲಿ ಸ್ಫೋಟಕಕ್ಕೆ ಬಳಕೆ ಮಾಡಿಕೊಂಡಿರುವ ಅಮೋನಿಯಂ ನೈಟ್ರೇಟ್ ಅಲ್ಲೂ ಕೂಡ ಸಿಕ್ಕಿತ್ತು ಅಂತಂದರೆ ಈ ಅನುಮಾನ ಮತ್ತಷ್ಟು ಬಲವಾಗುತ್ತೆ. ಆ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಅದಕ್ಕೂ ಇಲ್ಲಿ ದೆಹಲಿಯಲ್ಲಿ ಆಯ್ತಲ್ಲ ಸ್ಫೋಟ, ಇದಕ್ಕೂ ಸಾಮ್ಯತೆ ಇದೆಯಾ, ಲಿಂಕ್ ಇದೆಯಾ? ಅವರೇ ಇಲ್ಲಿ ಈ ಕೃತ್ಯವನ್ನು ಮೊದಲೇ ಪ್ಲಾನ್ ಮಾಡಿದ್ರಾ ಅಥವಾ ಸಿಕ್ಕಿ ಬಿದ್ರು ಅನ್ನುವಂಥ ಹಠಕ್ಕೆ, ದ್ವೇಷಕ್ಕೆ, ಹಗೆತನ ತೀರಿಸ್ಕೊಳ್ಳೋದಕ್ಕೆ ಇಲ್ಲಿ ಆನಂತರ ಪ್ಲಾನ್ ಇಲ್ದೇನೆ ಇದೊಂದು ಸ್ಫೋಟ ಮಾಡಿದ್ರಾ ಅನ್ನೋದು ಕೂಡ ಅನುಮಾನ. ಸೊ ಹಾಗಾಗಿ ಇದೀಗ ಮಾಹಿತಿ ಕೇಳಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಅಮೋನಿಯಂ ನೈಟ್ರೇಟ್ ಬಳಕೆಯ ಮಾಹಿತಿಯನ್ನು ಸಿಗ್ತಾ ಇದ್ದ ಹಾಗೇನೆ ಇದೀಗ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕಾಶ್ಮೀರ ಪೊಲೀಸರಿಂದ ಕೇಳಿರುವಂಥದ್ದು. ಫರೀದಾಬಾದ್ ಅಪರಾಧ ವಿಭಾಗದ ಪೊಲೀಸರು ಮತ್ತು ಕಾಶ್ಮೀರದ ಪೊಲೀಸರಿಂದ ದೆಹಲಿ ಪೊಲೀಸರು ಡೀಟೇಲ್ಸನ್ನು ಕೇಳಿದ್ದಾರೆ. ಏನೇನು ವಶಪಡಿಸ್ಕೊಂಡ್ರೆ ಏನು ಅಂತ. ಅಲ್ಲಿ ಸಿಕ್ಕಂಥ 8 ಉಗ್ರರ ಪೈಕಿ ಇಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇರುವ ಅಥವಾ ಶಂಕಿತ ಅಂತ ಏನು ಕರೆಯಲಾಗ್ತದೆ ಆದಿಲ್ ಅಹಮದ್, ಈತನಿಗೂ ಇವ್ರುಗಳಿಗೂ ಕಾಂಟ್ಯಾಕ್ಟ್ ಹೇಗಿತ್ತು, ಏನು ಎತ್ತ ಸಂಬಂಧ ಏನು, ಅದೆಲ್ಲದ್ರ ಬಗ್ಗೆ ತನಿಖೆ ಆಗುತ್ತೆ.
ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣ ಪೊಲೀಸರಿಂದ ಸಿಸಿ ಕ್ಯಾಮೆರಾಗಳ ದೃಶ್ಯಗಳ ಪರಿಶೀಲನೆ. ಬಾದರ್ಪುರ್ ಗಡಿಯಿಂದ ಗೋಲ್ಡನ್ ಮಸೀದಿ ಪಾರ್ಕಿಂಗ್ವರೆಗೆ ಶೋಧ. ಸುಮಾರು 200 ಪೊಲೀಸ್ ಸಿಬ್ಬಂದಿಯಿಂದ ಸಿಸಿ ಕ್ಯಾಮೆರಾಗಳ ಶೋಧ. ದೆಹಲಿಯ ಪ್ರಮುಖ ಮಾರ್ಗಗಳಲ್ಲಿನ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ. ದೆಹಲಿಯ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಇದೀಗ 9ಕ್ಕೆ ಏರಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇದು ಕೆಂಪುಕೋಟೆಯ ಸುತ್ತಮುತ್ತನೇ ಸಂಭವಿಸಿರುವಂತಹ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಹೆಚ್ಚಿನ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಯಾಕಂದರೆ ಕೆಂಪುಕೋಟೆ ಐತಿಹಾಸಿಕ. ಸೊ ಹಾಗಾಗಿ ದೆಹಲಿಯಲ್ಲಿ ಈ ಥರದ ಘಟನೆಗಳು ನಡೆಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ಕಟ್ಟೆಚ್ಚರ ವಹಿಸಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರಂತೆ. ಆ 300ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನು ಈಗ ವಶಪಡಿಸಿಕೊಂಡು ಪ್ರತಿ ಒಂದನ್ನು ಕೂಲಂಕುಷವಾಗಿ ಚೆಕ್ ಮಾಡ್ತಾರೆ. ಬಾದರ್ಪುರ್ ಗೋಲ್ಡನ್ ಮಸೀದಿವರೆಗೂ ಈಗ ನಿಷೇಧ ಅಂತೆ, ಯಾರು ಓಡಾಡಂಗಿಲ್ಲ. 200 ಪೊಲೀಸ್ ಸಿಬ್ಬಂದಿಯನ್ನ ಸಿಸಿಟಿವಿ ಶೋಧಕ್ಕೆ ಅಂತಾನೆ ನಿಯೋಜನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಂತೂ ಎಲ್ಲ ಕಡೆಯಲ್ಲೂ ಸಿಸಿಟಿವಿ ಇದೆ. ಅದು ಅಲ್ಲದೆ ಈ ಸ್ಫೋಟ ಸಂಭವಿಸಿದಲ್ಲಿ 300ಕ್ಕೂ ಹೆಚ್ಚು ಸಿಸಿಟಿವಿ ಇದೆ. ಒಂದೊಂದರಲ್ಲಿ ಒಂದೊಂದು ಚಿಕ್ಕ ಸುಳಿವು ಸಿಕ್ಕಿದ್ರೂ ಕೂಡ ಅದು ಮೇಜರ್ ಆಗ್ತಾ ಹೋಗುತ್ತೆ. 200 ಪೊಲೀಸರನ್ನ ಸಿಸಿಟಿವಿ ವಿಜುವಲ್ಸ್ ಚೆಕ್ ಮಾಡೋದಕ್ಕೇನೆ ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಕಣ್ಗಾವಲಿದೆ ಅಂತ. ಯಾಕಂದರೆ ದೆಹಲಿಯ ವಿಚಾರ ನಾವು ನೋಡಿದಾಗ ಈ ಹಿಂದೆನೂ ಅನೇಕ ಬಾರಿ ದಾಳಿಗಳಾಗಿದೆ ದೆಹಲಿಯಲ್ಲಿ. ಹಾಗಾಗಿ ದೆಹಲಿಯನ್ನು ಬಹಳ ಭದ್ರತೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಸಿದ್ಧತೆ ಇದೆ. 300ಕ್ಕೂ ಹೆಚ್ಚು ಸಿಸಿಟಿವಿಗಳು ಕೇವಲ ಕೆಂಪುಕೋಟೆ ಸುತ್ತಮುತ್ತನೇ ಇರೋದು. ಇನ್ನು ದೆಹಲಿಯ ಪೂರ್ತಿ ನಗರದಲ್ಲಿ ಯೋಚನೆ ಮಾಡಿ